ನನಗೆ ಒಂದು ಥರದ ಎಕ್ಸ್ಪೆಕ್ಟೇಷನ್ ಅಂತೂ ನನಗೆ ಈ ಸಿನಿಮಾದ ಮೇಲೆ ಇದ್ದಿದ್ದು, ಈ ಟೀಮ್ ಮೇಲೆ ಇದ್ದಿದ್ದು. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ಈ ಟೀಮಿಗೆ ಸೇರ್ಕೊಂಡಿದೆಯಲ್ಲ ಇಷ್ಟು ಜನ, ಇಂಡಸ್ಟ್ರಿಯಲ್ಲೇ ಇರೋವಂಥ ದಿ ಮೋಸ್ಟ್ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ಸು ಮತ್ತು ಆ್ಯಕ್ಟರ್ಸ್ ಈ ಸಿನಿಮಾದಲ್ಲಿ ಇರೋವಂಥದ್ದು. ಯಾಕೆ ಅಂತಂದರೆ ಇವ್ರು ಯಾರೂ ಸುಲಭಕ್ಕೆ ಸಿಗೋದೇ ಇಲ್ಲ ನಮ್ಮ ಕೈಯಲ್ಲಿ. ನಾನು ಒಂದು ಕಡೆಯಿಂದ ಹೆಸರಿಸ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇವರು ನಮಗೇನೆ ಎಷ್ಟೋ ಸಿನಿಮಾಗಳಿಗೆ ಡೇಟ್ ಇಲ್ಲದೇ ಇವ್ರನ್ನ ಬಿಟ್ಟು ಬೇರೆಯವ್ರನ್ನ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿತ್ತೆ ನಮಗೆ. ಆ ಥರದ್ದು ಒಬ್ಬರು ಕ್ಯಾಮ್ರಾಮನ್ನು ಇಲ್ಲೊಬ್ಬರು ಪಕ್ಕದಲ್ಲಿದ್ದಾರೆ, ಅವರೂ ಕೂಡ ಮಹೇಶು. ಯಾಕಂತಂದರೆ ಈ ಸಿನಿಮಾದ ಹೀರೋ ಅಂತಂದಾಗ ನಾವು ಯೂಶಲಿ ಒಬ್ಬ ನಿರ್ದೇಶಕರನ್ನು ನಾವು ಹೇಳುವಂಥದ್ದು. ಪ್ರತಿಯೊಂದು ಫ್ರೇಮಿನಲ್ಲೂ ಕೂಡ ನಿರ್ದೇಶಕರ ಇಸಮ್ ಕಾಣಿಸ್ತಾ ಇದೆ, ಅದು ಇವರಿಗೆ ಸೇರಬೇಕಾಗಿರುವಂಥ ಕ್ರೆಡಿಟ್ಸ್ ಅದು. ಆಮೇಲೆ ಈ ಸಿನಿಮಾ ಏನು ಕೇಳ್ತಾ ಇದೆ ಅದಕ್ಕಿಂತ ಇನ್ನೂ ಹೆಚ್ಚಿನ ಚೆಂದ ಮಾಡೋಣ ಅಂತ ಅನ್ನೋವಂಥ ಪ್ರೀತಿಯಿಂದ ಒಬ್ಬ ನಿರ್ಮಾಪಕರು ಒಳಗಡೆ ಬರ್ತಾರೆ ಗೊತ್ತಾ. ಆಗ ಆ ನಿರ್ಮಾಪಕ ಖಂಡಿತವಾಗ್ಲೂ ಕೂಡ ಈ ಸಿನಿಮಾದ ಜೊತೆಯಲ್ಲಿ, ಸಿನಿಮಾದ ಮೇಲೆ, ಸಿನಿಮಾದ ಜೊತೆಯಲ್ಲಿ ಇರೋವಂಥ ಒಂದು ಶಕ್ತಿ, ನಿಜವಾದ ಶಕ್ತಿ ಈ ಸಿನಿಮಾದ ನಿರ್ಮಾಪಕರು ಸೋಮಣ್ಣವರು. ಅವರು ಎಷ್ಟು ಚೆಂದ ಬರೀ ಹೂಡಿಕೆ ಮಾತ್ರ ಅಲ್ಲ, ಸಿನಿಮಾದ ಎಲ್ಲ ಅಂಗಗಳಲ್ಲೂ ಕೂಡ ತೊಡಗಿಸ್ಕೊಳ್ಳುವಂಥದ್ದು, ಪ್ರೀತಿಯಿಂದ ಇರಬೇಕು ಅಂತ ಅನ್ನೋ ನಿರ್ಮಾಪಕರ ಜೊತೆಯಲ್ಲಿದ್ದಾಗ ನಾನು ಎದೆಲ್ಲ ಹೇಳ್ತಾ ಇರ್ತೀನಿ, ಒಬ್ಬ ಹೀರೋಗೆ ನಮಗೆ ನಾವು ನೆಮ್ಮದಿಯಾಗಿ ಆರಾಮ್ಸೆ ಈ ಸಿನಿಮಾ ಚೆಂದ ಆಗ್ತಾ ಇರುತ್ತಪ್ಪ ಅಂತ ಅನ್ನೋವಂಥ ನೆಮ್ಮದಿ ಅವತ್ತು ಸಿಗುತ್ತೆ. ಅದು ಒಬ್ಬ ಹೀರೋಗೆ ಸಿಗುವಂಥ ಮೊದಲನೇ ಸಕ್ಸಸ್. ಅದು ಯಾವಾಗ ಆಗುತ್ತೆ ಅಂತಂದರೆ ಆ ಸಿನಿಮಾನ ಕಟ್ಟಿ ಕಾಪಾಡುವಂಥ ತಂದೆಯ ಸ್ಥಾನದಲ್ಲಿರುವಂಥ ನಿರ್ಮಾಪಕರು ಸಿಕ್ಕಾಗ, ಆಮೇಲೆ ಆ ಸಿನಿಮಾನ ಪೋಷಿಸುವಂಥ ಒಂದು ತಾಯಿಯ ಸ್ಥಾನದ ಡೈರೆಕ್ಟರ್ ಸಿಕ್ಕಾಗ ಒಂದು ನೆಮ್ಮದಿ ಒಬ್ಬ ಹೀರೋಗೆ ಖಂಡಿತವಾಗ್ಲೂ ಸಿಗುತ್ತೆ. ಇವತ್ತು ಈ ಸಿನಿಮಾ, ಈ ಟೀಮ್ ಏನು ಸೇರಿದೆಯಲ್ಲ, ಈ ಟೀಮ್ ಸೇರಿದಾಗಲೇ ಇದೊಂದು ಸಕ್ಸಸ್ಫುಲ್ ಸಿನಿಮಾ ಅಂತ ಅನ್ನೋವಂಥದ್ದು ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಈ ಒಂದು ಸಕ್ಸಸ್ಫುಲ್ ಸಿನಿಮಾ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂದರೆ ಈ ತಂಡನೇ ನಿರ್ಧಾರ ಮಾಡ್ತಾ ಇದೆ. ಹರಿ ಸರ್ ಈ ಸಿನಿಮಾದ ಮ್ಯೂಸಿಕಲ್ ಸಾರಥ್ಯವನ್ನು ವಹಿಸಿರ್ತಾ ಇರ್ತಾರೆ. ಇವತ್ತು ಚಿಕ್ಕಣ್ಣವರು ಎರಡನೆಯ ಸಿನಿಮಾ, ಇದು ಮೂರನೇ ಸಿನಿಮಾ, ಕರೆಕ್ಟು, ಇವತ್ತು ಮೂರನೇ ಸಿನಿಮಾ. ಬಹಳ ಖುಷಿ ಅಂತಂತಂದರೆ ನನ್ನ ಮತ್ತು ಅದೇನೋ ಗೊತ್ತಿಲ್ಲ ರೀ, ಏನು ಕಂಡ್ರೆ ಒಂದು ಎಕ್ಸ್ಟ್ರಾ ಲವ್ ನನಗೆ, ಏನೋ ಗೊತ್ತಿಲ್ಲ ಮೊದಲಿಂದನೂ ಕೂಡ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಎರಡು ತಂಡದ ಮೇಲೆ ನಮ್ಮಿಬ್ಬರ ಜೊತೆಯಲ್ಲಿ ಇದ್ದಿದ್ದಕ್ಕೆ ಇವತ್ತು ಶರಣ್ ಅಂತ ಕಾಮಿಡಿ ಹೀರೋ ಆಗಿ ನಿಲ್ಲಿಸ್ಕೊಳ್ಳಿಕ್ಕೆ ಸಾಧ್ಯವಾಯಿತು. ಅದೇ ಥರ ಒಂದು 200-250 ಸಿನಿಮಾ ಆದ ನಂತರ ಒಬ್ಬ ಕಾಮಿಡಿ ನಟ ಹೀರೋ ಆಗ್ತಾರೆ ಗೊತ್ತಾ. ಅದು ನಿಜವಾದ ಮ್ಯಾಟ್ರ್. ಅದು ಆ್ಯಕ್ಚುಲಿ ಅದು ನಿಜವಾದ ನಿಮ್ಮೆಲ್ಲರ ಆಶೀರ್ವಾದ. ಈ ಥರದ ತಂಡದ ಮೇಲೆ ಇದ್ದಾಗ ಮಾತ್ರ ನನ್ನ ಮತ್ತು ಚಿಕ್ಕಣ್ಣನಂಥವ್ರು ಇಲ್ಲಿ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಈ ಟೀಸರ್ ನೋಡಿದಾಗ ನನಗೆ ಅನಿಸಿದ್ದೇನು ಅಂತಂತಂದರೆ, ಎಲ್ಲೂ ಕೂಡ ಯಾವ ಆಯಾಮದಲ್ಲೂ ಎಲ್ಲೂ ಈ ಸಿನಿಮಾಗೆ ಎಲ್ಲನೂ ಕೂಡ ಬಹಳ ಬಲಿಷ್ಠವಾಗಿದೆ, ರಿಚ್ ಆಗಿದೆ ಅನ್ನೋದಕ್ಕೆ ಸಿನಿಮಾದ ನಿರ್ಮಾಪಕರಿಂದ ಶೂಟ್ ಮಾಡ್ತೀನಿ. ನಾವು ಇದನ್ನೆಲ್ಲ ಚಿಕ್ಕಣ್ಣವರು ಹೀರೋ ಆದ ತಕ್ಷಣ ನಮ್ಗೆ ಯೂಶಲಿ ಹಂಗೆ ಅನಿಸುತ್ತೆ, ಒಂದಿಷ್ಟು ಫೈಟ್ಗಳು, ಒಂದಿಷ್ಟು ಸಾಂಗ್ಗಳು, ಒಂದಿಷ್ಟು ಮಾಸ್ ಡೈಲಾಗ್ಗಳು, ಖಂಡಿತವಾಗಲೂ ಒಂದು ಕಮರ್ಷಿಯಲ್ ಸಿನಿಮಾಗೆ ಅದು ಬೇಕೇ ಬೇಕು. ಇವತ್ತು ಅದರ ಜೊತೆಯಲ್ಲಿ ನಾವು ಏನು ಅನಿಸುತ್ತೆ, ಕಾಮಿಡಿಯನ್ನಿಂದ ಹೀರೋ ಆದಂಥವ್ರು, ನಮ್ಮದೊಂದು ಶಕ್ತಿ ಇರುತ್ತೆ. ಕಾಮಿಡಿಯನ್ ಅಂತಂದಾಗ ಅವ್ರದ್ದೇ ಅಂತ ಒಂದು ಶಕ್ತಿ ಇದೆ. ಈ ಟೀಸರ್ ಶುರು ಮಾಡ್ತಿದ್ದಂಗೆ ನೋಡಿದಾಗ ಒಂದು ಮಾಸ್ ಎಂಟ್ರಿ ಇತ್ತು. ನಿಜಕ್ಕೂ ಈ ಚಿಕ್ಕಣ್ಣವ್ರು ಏನೋ ಬೇರೆ ಮಾಡಲಿಕ್ಕೆ ಹೊರಟಿದ್ದಾರಾ ಅಂತ ನಮಗೆಲ್ಲರಿಗೂ ಅನಿಸುತ್ತೆ. ಖಂಡಿತವಾಗ್ಲೂ ಬೇರೆ ಮಾಡಲಿಕ್ಕೆ ಹೋಗಿದ್ದಾರೆ. ಆದರೆ ಅವರ ತನವನ್ನು ಬಿಟ್ಟಿಲ್ಲ ಅಂತ ಅನ್ನೋದಕ್ಕೆ ಲಾಸ್ಟಲ್ಲಿ ಆ ಎಮ್ಮೆ, ಅದು ಹಸು ನೋಡ್ತಿದ್ದಂಗೆ, ಎತ್ತನ್ನು ನೋಡ್ತಿದ್ದಂಗೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ, ಅದು ಚಿಕ್ಕಣ್ಣ. ಅಂದರೆ ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬೇರೆ ಏನೋ ಆಗಿರ್ತಾರೆ, ಆದರೆ ಚಿಕ್ಕಣ್ಣ ಮರ್ತೋಗಿಲ್ಲ. ಈ ಸಿನಿಮಾದಲ್ಲಿ ಚಿಕ್ಕಣ್ಣ ಬಿಟ್ಟೋಗಿಲ್ಲ ಅಂತ ಅನ್ನೋವಂಥದ್ದು ನಾವೆಲ್ಲರೂ ಇಷ್ಟಪಡುವಂಥ ಚಿಕ್ಕಣ್ಣ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಥೇಚ್ಛವಾಗಿ ಸಿಗ್ತಾರೆ ಅಂತ ಅನ್ನೋವಂಥದ್ದು ನಂಬಿಕೆ ಈ ಟೀಸರ್ ಮುಖಾಂತರ ಸಿಕ್ಕಿರೋವಂಥದ್ದು. ಒಳ್ಳೆಯದಾಗಲಿ. ನನಗೆ ಈ ಸಿನಿಮಾದ ಮುಹೂರ್ತಕ್ಕೆ ಕ್ಲ್ಯಾಪ್ ಮಾಡುವಂಥ ಒಂದು ಅವಕಾಶನ ಕಲ್ಪಿಸ್ಕೊಟ್ಟಿರೋದಕ್ಕೆ, ಮತ್ತು ಇದೊಂದು ಟೀಸರ್ ಲಾಂಚನ್ನು ಮಾಡುವಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಸಿನಿಮಾ ದೊಡ್ಡ ಹಿಟ್ ಆಗೋದ್ರಲ್ಲಿ ಎಲ್ಲ ಲಕ್ಷಣಗಳು ಈ ಟೀಸರ್ ಹೇಳ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ. ಸಿನಿಮಾ ದೊಡ್ಡ ಹಿಟ್ ಆಗಲಿ. ಈ ಜೋಡಿತ್ತು ಸಿನಿಮಾ, ಇದು
ಮೊದಲನೇ ಸಿನಿಮಾ ಆಗಿರಲಿ, ಇದು ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬರುವಂಥ ಯಶಸ್ಸು ನಿಮ್ಮೆಲ್ಲರ ಆಶೀರ್ವಾದ ಇದ್ದಾಗ ಖಂಡಿತವಾಗ್ಲೂ ಈ ತಂಡ ಅದನ್ನು ಮಾಡುವಂಥ ಶಕ್ತಿ ಆ ಭಗವಂತ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಒಳ್ಳೆಯದಾಗಲಿ. ಜೈ ಜೋಡೆತ್. ಗಾಡ್ ಬ್ಲೆಸ್.